ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದಾನೆ ಯುದ್ಧರಂಗದಲ್ಲಿ. ಅದರಲ್ಲಿ ಜಗತ್ತಿನ ಕುರಿತಾಗಿ, ಜಗತ್ತು ನಿರ್ಮಾಣ ಆದ ಬಗೆ ಅದೊಂದು ಚಿತ್ರ ಇದ್ದಂತೆ ಆಕಾಶದಲ್ಲಿ ಗೋಡೆಯ ಆಧಾರವಿಲ್ಲದೆ ಯಾವ ಪರಿಕರಗಳು ಇಲ್ಲದೆ ಮೂಡಿದಂಥ ಈ ಜಗಚ್ಚಿತ್ರಣ ಹೇಗಾಯಿತು, ಅದು ಹೇಗೆ ಮನಸ್ಸಿನಲ್ಲಿ ನಿರ್ಮಾಣ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಡ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಕ್ಷಣವನ್ನು ಒಂದು ಕಲ್ಪದಷ್ಟು ದೊಡ್ಡದು ಮಾಡಬಲ್ಲದು. ಒಂದು ಕ್ಷಣವನ್ನು ಒಂದು ಕಲ್ಪಾಂತರದವರೆಗೂ ದೊಡ್ಡದು ಮಾಡಬಲ್ಲದು ಯಾವುದು? ಮನಸ್ಸು. ಹಾಗೆಯೇ ಬಹುವನ್ನು ಅಲ್ಪವೂ ಮಾಡಬಲ್ಲದು. ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಕಲ್ಪಾಂತರದವರೆಗೂ ಇರ್ತಕ್ಕಂಥದ್ದನ್ನ ಬಹಳ ಅಲ್ಪವನ್ನಾಗಿಯೂ ಮಾಡಬಲ್ಲದು. ಇಲ್ಲಿ ಅಸತ್ತನ್ನು ಸತ್ತಾಗಿ ಒಂದೇ ಕ್ಷಣದಲ್ಲಿ ಮಾಡಬಲ್ಲದು. ಇದೇ ಭ್ರಾಂತಿಯ ಉದಯವು. ಈ ಮನಸ್ಸು ಅಂತಕ್ಕಂಥದ್ದು ಕ್ಷಣವನ್ನು ಯುಗವನ್ನಾಗಿ ಮಾಡ್ತದೆ, ಯುಗವನ್ನು ಕ್ಷಣವನ್ನಾಗಿ ಮಾಡ್ತದೆ, ಜಗತ್ತುಗಳ ನಿರ್ಮಾಣವನ್ನು ಮಾಡ್ತದೆ. ಹೀಗೆ ಒಂದೇ ಕ್ಷಣದಲ್ಲಿಯೇ ಸ್ವಭಾವದಿಂದಲೇ ಹುಟ್ಟಿ ಬೆಳೆದು ಹೋಗುವ ಮನೋರಾಜ್ಯದ ವಿಚಿತ್ರತೆಯು ಯಾವುದುಂಟೋ ಅದೇ ವಿಚಿತ್ರವೇ ಜಗಜ್ಜಾಲವಾಗಿರುವುದು. ಕ್ಷಣದೊಳಗೆ ಬ್ರಹ್ಮಾಂಡ ನಿರ್ಮಿಸಿ ಕ್ಷಣಯುಗ ಜಗವೆಂದು ಕಲ್ಪಿಸಿ. ಈ ಒಂದು ಕ್ಷಣವನ್ನು ಯುಗವನ್ನಾಗಿ ಮಾಡಿಬಿಡ್ತದೆ, ಜಗತ್ತನ್ನು ನಿರ್ಮಾಣ ಮಾಡಿಬಿಡ್ತದೆ, ಕ್ಷಣದೊಳಗೆ ಬ್ರಹ್ಮಾಂಡವನ್ನು ನಿರ್ಮಿಸ್ತದೆ. ಈ ರೀತಿಯಲ್ಲಿ ಇದು ಮನಸ್ಸಿನ ಜಗಜ್ಜಾಲ. ಇರುವುದೆಲ್ಲವೂ ಚಿತ್ತದ ಸಂಕಲ್ಪದಿಂದಲೇ ಈ ಜಗಜ್ಜಾಲ ಕಾಣ್ತಾ ಇದೆ. ಆದರೆ ಬಹುಕಾಲದಿಂದ ಬಂದಿರೋದ್ರಿಂದ ಅದು ನಮಗೆ ನಿಜವಾಗಿ ಕಾಣಿಸ್ತಾ ಇದೆ. ಹುಟ್ಟುವಾಗಲೇ ಮೃತ್ಯುಗ್ರಸ್ತವಾಗಿದ್ದರೂ ಇದು ಒಂದೇ ನಿಮೇಷ ಮಾತ್ರ ಇರುವುದಾದರೂ ಪ್ರತಿಭಾನ ಮಾತ್ರದಿಂದಲೇ ಇದು ವಜ್ರಸಾರವಾಗಿ ಕಾಣಿಸುವುದು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಹುಟ್ಟುವಾಗಲೇ ಮೃತ್ಯುಗ್ರಸ್ತವಾಗಿದ್ದರು, ಹುಟ್ಟುವಾಗಲೇ ಅದು ಸಾಯುವುದು ಸಿದ್ಧವಾಗಿದೆ. ಈಗ ಹುಟ್ಟುವಾಗಲೇ ಸತ್ತೋಗಿದೆ ಅದು. ಅಂದರೆ ಯಾವ ಕ್ಷಣದಲ್ಲಿ ಬೇಕಾದ್ರೆ, ಈಗ ನಾನು ಒಂದು ಲಡ್ಡು ತಿನ್ನಬೇಕು ಅಂದ್ಕೊಂಡಿರ್ತೀನಿ, ಮನೋರಾಜ್ಯದಲ್ಲಿ ಲಡ್ಡು ಉತ್ಪತ್ತಿ ಆಯಿತು, ಬೇಡ ಅನ್ನಿಸ್ದಾಗ ಲಡ್ಡು ಇಲ್ಲವಾಗೋಯ್ತು. ಹಿಂಗೆ ಹುಟ್ಟು ಹೆಂಗೆ ಸತ್ತೋಯ್ತು. ಈ ಮನಸ್ಸಿನ ರಾಜ್ಯವೂ ಕೂಡ ಅಷ್ಟೇ. ಹುಟ್ಟುವಾಗಲೇ ಮೃತ್ಯುಗ್ರಸ್ತವಾಗಿದ್ದರೂ ಇದು ಒಂದೇ ನಿಮೇಷ ಮಾತ್ರ ಇರುವುದಾದರೂ ಪ್ರತಿಭಾನ ಮಾತ್ರದಿಂದಲೇ ಇದು ವಜ್ರಸಾರವಾಗಿ ಕಾಣುವುದು. ವಜ್ರ ಎಷ್ಟು ಕಠಿಣವಾಗಿದೆಯೋ, ಗಟ್ಟಿಯಾಗಿದೆಯೋ ಅದರಂತೆ ಈ ಸಂಸಾರ ಜಗದ್ಭ್ರಾಂತಿ ವಜ್ರದಂತೆ ಕಠಿಣವಾದ ಸಾರವಾಗಿ ಉಳ್ಳದ್ದಾಗಿದೆ. ಈ ಕ್ಷಣದಲ್ಲಿ ಹೊರಟೋಗುತ್ತೆ. ಮನಸ್ಸನ್ನು ಸ್ಥಿರೀಕರಿಸಿಬಿಟ್ರೆ ಈ ಮನೋರಾಜ್ಯ ಹೊರಟೋಗುತ್ತೆ. ಆದರೆ ನಾವು ಆ ಕಡೆಗೆ ಗಮನ ಕೊಡಲಿಲ್ಲ ಅಂದರೆ ವಜ್ರದಂತೆ ಕಠೋರವಾಗಿ, ಅಂದರೆ ಅಷ್ಟು ಗಟ್ಟಿಯಾಗಿ ನಿತ್ಯ ನಿರಂತರವಾದದ್ದೇನೋ ಅನ್ನುವ ರೀತಿಯಲ್ಲಿ ಇದು ಸತ್ಯವಾಗಿ ಕಾಣಲ್ಪಡ್ತದೆ. ಆದರೆ ಪ್ರವೃತ್ತಿಯಾಗಲಿ ನಿವೃತ್ತಿಯಾಗಲಿ ಇದು ಕೇವಲ ಸ್ವಪ್ನದಂತೆ ಪ್ರತಿಭಾಸ ಮಾತ್ರವಾದದ್ದು. ಸ್ವಪ್ನದಂತೆ ಇದು ಪ್ರತಿಭಾಸವಾಗಿ ಕಾಣಿಸ್ಕೊಳ್ತಾ ಇದೆ ಹೊರತು ಇದು ನಿಜವಾದದ್ದಲ್ಲ. ಪ್ರವೃತ್ತಿ ನಿವೃತ್ತಿ ಎರಡೂ ಅಷ್ಟೇ. ಆದುದರಿಂದ ಇದು ಏನು ಎಂಬುದನ್ನು ಯಾರೂ ಹೇಳಲಾರರು. ಹೀಗಿರಲು ಇದಕ್ಕೆ ವಜ್ರದಂತೆ ದೃಢನಾಗಿರುವ ವಜ್ರಸಾರತೆಯು ಎಲ್ಲಿಯದು? ಇದು ಏನು ಅಂತ ತಿಳಿದು ಯಾರೂ ಸರಿಯಾಗಿ ಹೇಳೋಕ್ಕಾಗೋದಿಲ್ಲ ಅರ್ಜುನ. ಅದರಿಂದ ಇದು ವಜ್ರದಂತೆ ದೃಢವಾಗಿರುವ ವಜ್ರಸಾರತೆ ಎಲ್ಲಿಂದ ಇದೆ? ಜಗತ್ತು ಸತ್ಯವಾದದ್ದು. ವಜ್ರದಂತೆ ಯಾವಾಗಲೂ ಸದೃಶ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಇದು ಅಸ್ಥಿರವಾದ ಜಗತ್ತಿದು. ಇದಕ್ಕೆ ಆಧಾರವೇ ಇಲ್ಲ. ಆದರೂ ಕೂಡ ಇದು ನಿಜವಾದಂತೆ ಕಾಣಿಸ್ತಾ ಇದೆ. ಅದರಿಂದ ಇದು ವಜ್ರದಂತೆ ಸಾರತೆಯನ್ನು ಉಳ್ಳದ್ದು ಅಂತ ಎಲ್ಲಿ ಹೇಳೋಕ್ಕಾಗುತ್ತೆ? ಎಲ್ಲಿ ಇದಕ್ಕೆ ವಜ್ರದಂತೆ ಸಾರತೆ ಇಲ್ಲ. ಅಂದರೆ ಜಗತ್ತೆಂಬುದು ಮನೋರಾಜ್ಯದ ಕಲ್ಪಿತ ರಾಜ್ಯವೇ ಹೊರತು ಜಗತ್ತೆಂಬುದು ಇಲ್ಲ ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಆದ್ದರಿಂದ ಚಿತ್ತವೆಂಬ ಚಿತ್ರಕಾರನು ರಚಿಸಿರುವ ಈ ಜಗತ್ತೆಂಬ ಚಿತ್ರವು ಚಿತ್ಸಂಸ್ಥವಾಗಿದ್ದರೂ ಇದು ಯಾವಾಗ ಸ್ವತಂತ್ರವಾಗಿತ್ತು? ಇದಕ್ಕೆ ಸ್ವತಂತ್ರತೆ ಇಲ್ಲ, ಇದು ಪರತಂತ್ರವಾದದ್ದು. ಯಾಕಂದರೆ ಚಿತ್ತು ಸಂಕಲ್ಪ ಮಾಡಲಿಲ್ಲ ಅಂದರೆ ಜಗತ್ತೇ ಇಲ್ಲ. ಅಲ್ಲಿಗೆ ಇದು ಸಂಕಲ್ಪ ಮಾಡುವ ಆ ಚಿತ್ತಿನ ಅಧೀನದಲ್ಲಿ ಈ ಜಗತ್ತಿದೆ. ಇದಕ್ಕೆ ಆಧಾರವಾದ ಕುಡ್ಯ ಉಂಟೆ. ಈ ಜಗಚ್ಚಿತ್ರಣವನ್ನು ಬರೀಲಿಕ್ಕೆ ಅಲ್ಲಿ ಗೋಡೆಯೇ ಇಲ್ಲ, ಭಿತ್ತಿಯೂ ಇಲ್ಲ, ಆದರೂ ಇದು ಕಾಣಿಸ್ಕೊಳ್ತಾ ಇದೆ. ರಂಗಮಂಟಪ ಉಂಟೆ, ಒಂದು ಸ್ಟೇಜ್ ಇಲ್ಲ ಇದಕ್ಕೆ. ಈ ಜಗಚ್ಚಿತ್ರಣಕ್ಕೆ ಈಗ ಒಂದು ನಾಟಕ ನಡಿಬೇಕಾದ್ರೆ ಒಂದು ಸ್ಟೇಜ್ ಇರಬೇಕು.
ಆದರೆ ಈ ಜಗನ್ನಾಟಕ ನಡೆಯೋದಕ್ಕೆ ಒಂದು ಸ್ಟೇಜ್ ಅನ್ನೋದಿಲ್ಲ, ರಂಗಮಂಟಪ ಇಲ್ಲ. ಆದರೂ ಕೂಡ ಜಗನ್ನಾಟಕ ಚೆನ್ನಾಗಿ ನಡೀತಾ ಇದೆ. ಜಗತ್ತಿನಲ್ಲಿ ನಾವೆಲ್ಲ ಪಾತ್ರಧಾರಿಗಳಂತೆ ಕಾಣಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ನೋಡಿ, ಸ್ಟೇಜ್ ಇಲ್ಲ, ರಂಗಮಂಟಪ ಇಲ್ಲ, ಕುಡ್ಯ ಅಂದರೆ ಗೋಡೆ ಇಲ್ಲ, ಭಿತ್ತಿ ಇಲ್ಲ, ಆದರೂ ಕೂಡ ಚಿತ್ರ ಕಾಣಿಸ್ತಾ ಇದೆ. ಜಗತ್ತಿನ ಚಿತ್ರ ಕಾಣಿಸ್ತಾ ಇದೆ ಮತ್ತು ನಿಜವಾದಂತೆ ನಡೀತಾ ಇದೆ. ಎದುರಿಗೆ ಇರುವಂತೆ ಇದ್ದರೂ ಇದಕ್ಕೆ ಸತ್ಯತೆ ಉಂಟೆ? ಎದುರಿಗೆ ಇದ್ದಂತೆ ಇದೆ, ಆದರೆ ಸತ್ಯತೆ ಇಲ್ಲ. ಅಹಹ, ಎಂತಹ ವಿಚಿತ್ರವಿದು! ಭಿತ್ತಿಯೇ ಇಲ್ಲದ ಚಿತ್ರವೊಂದು ಉಜ್ವಲವಾಗಿ ಕಾಣುತ್ತಿರುವುದಲ್ಲ, ಹೌದಾನೆ? ಒಂದು ಪೇಪರ್ ಅಥವಾ ಒಂದು ಯಾವ ಆಧಾರವೂ ಇಲ್ಲದೆ ಮೂಡಿ ಬಂದಿರತಕ್ಕಂಥ ಈ ಜಗಚ್ಚಿತ್ರಣ ಹೇಗೆ ಕಾಣ್ತಾ ಇದೆಯಪ್ಪ ಅಂದರೆ ಉಜ್ವಲವಾಗಿ ಕಾಣಿಸ್ತಾ ಇದೆ, ಹೌದಾನೆ? ನಾವೆಲ್ಲ ಭ್ರಾಂತಿಗೊಂಡು ಜಗತ್ತಿನಲ್ಲಿ ಮಾಡಬಾರದ ಕಾರ್ಯಗಳನ್ನೆಲ್ಲ ಮಾಡಿಸ್ತಾ ಇದೆ. ಇದು ಅಷ್ಟೊಂದು ಉಜ್ವಲವಾಗಿ ಕಾಣಿಸ್ತಾ ಇದೆ. ಜಗತ್ತೆಂಬ ಈ ಚಿತ್ರವು ರಂಗು ರಂಗುಗಳಿಂದ ಸೊಗಸಾಗಿರುವಂತೆ, ಸ್ಫುಟವಾಗಿರುವಂತೆ ಕಂಡು ದೃಷ್ಟಿಗೆ ಭ್ರಮೆಯನ್ನೂ ಲೋಭವನ್ನೂ ಉಂಟು ಮಾಡುತ್ತಿರುವುದಲ್ಲ. ಈ ಜಗಚ್ಚಿತ್ರಣಕ್ಕೆ ನಾವು ಎಷ್ಟು ಬಲಿಯಾಗಿದ್ದೀವಿ ಅಂದರೆ, ಈ ಮನಸ್ಸಿನ ವಿಕಾರ ಜಗತ್ತನ್ನು ಉತ್ಪತ್ತಿ ಮಾಡ್ತು, ಮನಸ್ಸಿನಲ್ಲಿ ವಿಕಾರಗಳನ್ನು ಉಂಟು ಮಾಡ್ತು, ಆಸೆಗಳನ್ನು ಉಂಟು ಮಾಡ್ತು. ನಾವು ಜಗತ್ತಿನ ಈ ಜಾಲಕ್ಕೆ, ಆ ಜಗಚ್ಚಿತ್ರಣದ ಆ ವೈಭವಕ್ಕೆ ನಾವು ಎಷ್ಟು ಮೈ ಮರ್ತಿದ್ದೀವಿ ಅಂದರೆ, ಇನ್ನಿದೇ ಸತ್ಯ, ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ಲೆವೆಲ್ಗೆ ನಾವು ಜಗಚ್ಚಿತ್ರಣದಲ್ಲಿ ಮೈಮರೆತು ಹೋಗಿದ್ದೀವಿ. ಇದರಲ್ಲಿ ಎಷ್ಟೋ ಕರಿಯ ಗೆರೆಗಳು, ಇನ್ನೆಷ್ಟೋ ಕಾಂತಿಮಯವಾದ ರಂಗುಗಳು, ನಾನಾ ಕಲ್ಪಗಳೆಂಬ ಅಂಗಗಳು, ಅವಯವಗಳು ನಾನಾ ವರ್ಣಗಳಿಂದ ಇರುವುದು. ನಾನಾ ದೃಷ್ಟಿ ಅಂದರೆ ಸಿದ್ಧಾಂತಗಳೆಂಬ ವಿಲಾಸಗಳುಳ್ಳದ್ದು ಇದು. ನಾನಾ ವಿಧವಾದ ಅನುಭವಗಳೆಂಬ ಕಣ್ಣುಗಳುಳ್ಳದ್ದು. ನಾನಾ ರೂಪವಾದ ಗ್ರಹ ಉಪಗ್ರಹಗಳ ತೀವ್ರವಾದ ಕಾಂತಿ ಉಳ್ಳದ್ದು. ನಾನಾ ವಿಧವಾದ ಆಕಾರಗಳನ್ನು ಹಿಂದೆ ಮುದ್ದೆ ಉಳ್ಳಂಥದ್ದು. ವ್ಯೋಮನೆಂಬ ನೀಲಜಲ ಸುಂದರವಾದ ಸರಸ್ಸಿನಲ್ಲಿ ನಕ್ಷತ್ರಗಳು, ಸೂರ್ಯಚಂದ್ರರು ಎಂಬ ಕಮಲಗಳುಳ್ಳದ್ದು. ಚಿತ್ರ ವಿಚಿತ್ರವಾದ ರಚನೆಗಳನ್ನು ಮಾಡುತ್ತಿರುವ ಮೇಘಮಂಡಲಗಳೆಂಬ ಎಲೆಗಳನ್ನುಳ್ಳದ್ದು. ಒಂದೊಂದಕ್ಕೂ ಒಂದೊಂದು ಉಪಮೇಯ ಉಪಮಾನಗಳನ್ನ ಕೊಟ್ಟು ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಪರಮಾತ್ಮ. ಸೂರ್ಯಚಂದ್ರರೇನು, ಆಕಾಶವೇನು, ಈ ಗ್ರಹ ತಾರೆಗಳೇನು, ಇವುಗಳನ್ನೆಲ್ಲ ಒಂದೊಂದು ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಇವೇನೇ ಮಾಡಿದ್ರೂ ಕೂಡ ಈ ಜಗಚ್ಚಿತ್ರಣವನ್ನು ವೈಭವೀಕರಿಸಿ ಹೇಳ್ತಾ ಇರೋದಿಲ್ಲಿ. ಈಗ ನಾವು ಒಂದು ಚಿತ್ರವನ್ನು ಬರೆದಿರ್ತೀವಿ ಗೋಡೆ ಮೇಲೆ ಅಥವಾ ಪೇಪರ್ ಮೇಲೆ, ಆ ಚಿತ್ರದಲ್ಲಿ ಬರ್ತಕ್ಕಂಥ ಸಣ್ಣ ಸಣ್ಣ ಗೆರೆಗಳು, ಅದರ ತಿರುವುಗಳು, ಅಲ್ಲಿ ಏನೇನು ಬರ್ತದಲ್ಲ, ಒಂದು ಚಿತ್ರದಲ್ಲಿ ಏನೇನು ಮೂಡಿ ಬರ್ತದಲ್ಲ, ಒಂದೊಂದನ್ನು ಆಯ್ದು ವಿವರಣೆ ಕೊಡುವಂತೆ ಇಲ್ಲಿ ಪರಮಾತ್ಮನು ಕೂಡ ಸೂರ್ಯಚಂದ್ರ ನಕ್ಷತ್ರಗಳನ್ನ, ಆಕಾಶ ಕಾಯಗಳನ್ನ ಪ್ರತಿಯೊಂದನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಜಗತ್ತನ್ನು ವರ್ಣನೆ ಮಾಡ್ತಾ ಇರೋದು ಯಾಕೆ? ಜಗತ್ತೆಂಬ ಚಿತ್ರವನ್ನು, ವ್ಯೋಮಾಕಾಶದಲ್ಲಿ ಮೂಡಿರುವ ಜಗತ್ತೆಂಬ ಚಿತ್ರವನ್ನು ವರ್ಣನೆ ಮಾಡ್ತಾ ಇದ್ದಾನೆ ಇಲ್ಲಿ. ಮತ್ತು ಮುಂದುವರೆದು ಹೇಳ್ತಾನೆ, ಅಲ್ಲಿ ಪ್ರಕೋಷ್ಠ ಅಂದರೆ ಜಗುಲಿಗಳು, ಅಲ್ಲಿ ಪ್ರಕೋಷ್ಠದಲ್ಲಿ ಬರೆದಿರುವ ಸುರ ಅಸುರ ನರ ಎಂಬ ಬೊಂಬೆಗಳನ್ನುಳ್ಳದ್ದು. ಉತ್ತಮವಾದ ಸೂರ್ಯಚಂದ್ರರ ಬೆಳಕುಗಳೆಂಬ ಸುಣ್ಣದಿಂದ ವಿರಾಜಿಸುತ್ತಿರುವ ಆಕಾಶವೆಂಬ ಗೋಡೆ ಉಳ್ಳದ್ದು. ಈಗ ನಾವು ಒಂದು ಚಿತ್ರ ಬರೆದ್ರೆ ಏನು ಮಾಡ್ತೀವಿ? ಅದರಲ್ಲಿ ಒಂದು ಮನೆಯೂ ಬರೆದಿರ್ತೀವಿ, ಪಕ್ಕದಲ್ಲಿ ಒಂದು 3-4 ಜನರನ್ನು ಬರೆದಿರ್ತೀವಿ, ಮೇಲ್ಗಡೆ ಸೂರ್ಯನ ಚಿತ್ರನೂ ಬರೆದಿರ್ತೀವಿ, ಪಕ್ಷಿಗಳು ಹಾರ್ಕೊಂಡು ಹೋಗಂಗೂ ಬರೆದಿರ್ತೀವಿ, ಹೌದು ತಾನೆ? ಈ ಜಗತ್ತೆಂಬ ಚಿತ್ರಣವು ಕೂಡ ಇದೇ ರೀತಿಯಲ್ಲಿ ಮೂಡಿ ಬಂದಿರತಕ್ಕಂಥದ್ದು. 84 ಲಕ್ಷ ಜೀವರಾಶಿ, ವೈವಿಧ್ಯಮಯವಾದ ಜೀವರಾಶಿಗಳಿದೆ, ಬೆಟ್ಟಗುಡ್ಡಗಳಿದೆ, ಪರ್ವತಗಳಿದೆ, ನದಿ ವನಾದಿಗಳೆಲ್ಲ ಇದೆ. ಎಲ್ಲವನ್ನೂ ಈ ಜಗಚ್ಚಿತ್ರಣದಲ್ಲಿ ಇದೆ. ಅಂದರೆ ಈ ಮನಸ್ಸೆಂಬುದು ಅದೆಷ್ಟು ವೈಚಿತ್ರ್ಯವಾದ ವಿಲಕ್ಷಣವಾದ ಈ ಜಗತ್ತನ್ನು ಮನೋರಾಜ್ಯದಲ್ಲಿ ಅದು ಕಲ್ಪಿಸಿಕೊಂಡು ನಿರ್ಮಾಣ ಮಾಡಿದೆ ಅಂತ ನಾವು ಆಲೋಚನೆ ಮಾಡಬೇಕು. ಚಪಲ ಅಂದರೆ ಕಾಮುಕನಾದ ಚಿತ್ತವೆಂಬ ಚಿತ್ರಕಾರನು, ಚಿತ್ತಕ್ಕೆ ಇಲ್ಲಿ ಅಸ್ತಿತ್ವವೇ ಇಲ್ಲ, ಆದರೂ ಕೂಡ ಕೇವಲ ಕಲ್ಪನೆಗೆ ಒಳಗಾದಂಥ ಆ ಸಂದರ್ಭದಲ್ಲಿ ಆ ಚಿತ್ತ ಮೂಡಿ ಬಂತಲ್ಲ, ಆ ಚಿತ್ತದಿಂದ ಆಗಿರ್ತಕ್ಕಂಥ ಈ ಜಗತ್ತು ಯಾವ ರೀತಿಯಲ್ಲಿದೆ ಅಂದರೆ, ಎಷ್ಟು ಸಾಮರ್ಥ್ಯ ಪಡೆದಿದ್ದಾನೆ ಆ ಚಿತ್ತ ಎನ್ನುವ ಚಿತ್ರಕಾರ ಅಂದರೆ, ತಾನಿರುವ ಆಕಾಶದಲ್ಲಿಯೇ ಪ್ರತಿಭೆ ಎಂಬ ತನ್ನ ಗಳಿಗೆಗೊಂದು ಬಣ್ಣವಾಗುವ ಬುದ್ಧಿ ಎಂಬ ರಂಗಮಂಟಪದಲ್ಲಿ ಸುಂದರಳಾದ ಮನೋಹರಳಾದ ಜಗತಯವೆಂಬ ನಟಿಯೊಬ್ಬಳನ್ನು ರಚಿಸಿದನು. ರಂಗಮಂಟಪದ ಬೆಳಕೆಂಬತ್ತಿರುವ ಚಿತ್ತಿನಿಂದ ಹೊರಡುವ ವೃತ್ತಿಗಳೆಂಬ ಕಾಂತಿ ಚಕ್ರಗಳು ಸುತ್ತಲೂ ಬೆಳಗುತ್ತಿರಲು ಅವಳು ಆಟವಾಡುತ್ತಿರುವಳು. ಏನು ಹೇಳ್ತಾ ಇದರಲ್ಲಿ? ಜಗತಯವೆಂಬ ನಟಿಯೊಬ್ಬಳನ್ನು ರಚಿಸಿದನು. ಚಿತ್ತೆಂಬ ಚಿತ್ರಕಾರ ಜಗತ್ತಿನ ಚಿತ್ರಣವನ್ನು ಬರೆದು ಅಲ್ಲಿ ರಂಗಮಂಟಪ, ಬುದ್ಧಿ ಎನ್ನುವ ರಂಗಮಂಟಪವನ್ನು ಮಾಡಿ
ಈ ಜಗತ್ತು ಈಗ ಸ್ಥಿರವಾಗಿ ಚೆನ್ನಾಗಿ ಕಾಣಿಸ್ಕೊಳ್ಳಿಕ್ಕೆ ಅಲ್ಲಿ ಜಗತ್ತಿನ ನಾಟಕ ನಡೆಯೋದಕ್ಕೆ ರಂಗಮಂಟಪ ಯಾವುದು? ಬುದ್ಧಿ. ನೋಡಿ, ಮನಸ್ಸಿನ ರಾಜ್ಯ ಬುದ್ಧಿಯ ಮಂಟಪದಲ್ಲಿ ತನ್ನ ಆಟವನ್ನು ಶುರು ಮಾಡಿದೆ. ಈಗ ಅಲ್ಲಿ ಜಗತ್ತೆನ್ನುವ ನಟಿ ಕುಣಿತಾ ಇದ್ದಾಳೆ. ಒಂದೊಂದನ್ನು ವಿವರಣೆ ಮಾಡಿ ಮಾಡಿ ಉಪಮೇಯ ಉಪಮಾನಗಳನ್ನ ಕೊಡ್ತಾ ಇದ್ದಾರೆ. ನಾವು ಸುಮ್ಮನೆ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಈ ಜಗತ್ರಯ ನಟಿಯು ಚಿನ್ನದಿಂದ ಮಾಡಿರುವಂತೆ ತೋರುವ ದೃಢವಾದ ಅಂಗಾಂಗಗಳಿಂದ ಬಳುಕುತ್ತಾ ಲತೆಯಂತಿರುವಳು. ನಿಬಿಡವಾದ ದೀರ್ಘವಾದ ಕುರುಳುಗಳನ್ನು ಉಳ್ಳವಳು. ಚಂದ್ರ ಸೂರ್ಯರು ಎಂಬ ಕಣ್ಣುಗಳನ್ನು ತಿರುಗಿಸುತ್ತಾ ಲೋಕಗಳನ್ನು ನೋಡುತ್ತಿರುವಳು. ಧರ್ಮಾರ್ಥ ಕಾಮಗಳೆಂದು ನಿಯಮಿತವಾದ ಪುರುಷಾರ್ಥಗಳನ್ನು ಬೋಧಿಸುವ ಶಾಸನಗಳೆಂಬ ವಸಗಳನ್ನು ಉಳ್ಳವಳು. ಪಾತಾಳ ಜಾಲಗಳೆಂಬ ಚರಣಗಳು, ಭೂಮಿ ಎಂಬ ಉನ್ನತ ನಿತಂಬಗಳು ಉಳ್ಳವಳು. ಈಗ ಈ ಜಗಚ್ಚಿತ್ರಣವನ್ನು ಕೊಡಬೇಕಾದ್ರೆ ಭೂಮಿ ಎಂಬ ಉನ್ನತ ನಿತಂಬಗಳು ಉಳ್ಳವಳು ಅಂತ ಭೂಮಿಯನ್ನು ನಿತಂಬವಾಗಿ ತೋರಿಸ್ತಾ ಇದ್ದಾರೆ. ಭೂಮಿಯನ್ನೇ ನಿತಂಬ ಮಾಡಿದ್ರೆ ಇನ್ನಾಕೆ ಕೈಕಾಲುಗಳೇನು? ಸೂರ್ಯಚಂದ್ರರನ್ನ ಕಣ್ಣುಗಳಾಗಿ ತೋರಿಸಿದ್ರು. ಪ್ರತಿಯೊಂದೂ ಆ ಜಗಚ್ಚಿತ್ರಣದಲ್ಲಿ ಅವಳ ನಾಟ್ಯವನ್ನು ಮಾಡ್ತಿರ್ತಕ್ಕಂಥ ನಾಟ್ಯ ಮಯೂರಿಯನ್ನು, ಜಗತ್ತೆಂಬ ನಾಟ್ಯ ಮಯೂರಿಯನ್ನು ವರ್ಣಿಸ್ತಿರ್ಬೇಕಾದ್ರೆ ಇಲ್ಲಿ ಜಗತ್ತಿನಲ್ಲಿ ಕಾಣಬರುವ ಒಂದೊಂದು ಅಂಗ ಉಪಾಂಗಗಳಾಗಿ ಇಲ್ಲಿ ಚಿತ್ರಣ ಮಾಡಿ ತೋರಿಸ್ತಾ ಇದ್ದಾನೆ ಪರಮಾತ್ಮ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ, ಹಲವಾರು ಶಾಸ್ತ್ರಗಳಲ್ಲಿ ಒಂದು ರೀತಿಯ ವರ್ಣನೆ ಬಂದಿರ್ತದೆ. ಉದಾಹರಣೆಗೆ ಗಾಯತ್ರಿಯಲ್ಲಿ ಬಂದು ಕೂತಿಹಳು ನೋಡಿ ಗಾಯತ್ರಿ, ನೀವಿಂದು ಕಣ್ತೆರೆದು ನೋಡಿ ಅಂತ ಒಂದು ಶಿವರಾಮ ಶಾಸ್ತ್ರಿಗಳ ಒಂದು ಮಾತಿದೆ, ಒಂದು ತತ್ವಪದ ಇದೆ. ಅದರಲ್ಲಿ ಗಾಯತ್ರಿಯ ವರ್ಣನೆ ಇದೆ. ಇವುಗಳನ್ನ ನಾವು ಚೆನ್ನಾಗಿ ತಿಳ್ಕೊಂಡಾಗ ಏನಾಗುತ್ತೆ, ಆ ಗಾಯತ್ರಿ ವರ್ಣನೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಯಾವುದು ಏನು ಅಂತ. ಯಾಕಂದರೆ ಜ್ಞಾನಿಗಳು ಅವರಿಗೆ ಮನಸ್ಸಿಗೆ ಏನು ಅನ್ನಿಸ್ತದೋ ಅದನ್ನು ಅಲ್ಲಲ್ಲಿ ವರ್ಣಿಸಿ ಅದು ಹೋಲಿಕೆ ಮಾಡಿ ವರ್ಣನೆ ಮಾಡಿರ್ತಾರೆ. ಅದರಿಂದ ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಜಗತ್ತನ್ನು ಒಂದು ಉಪಮೇಯ ಉಪಮಾನದ ಅಲಂಕಾರ ರೂಪದಲ್ಲಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಈಗ ಅರ್ಜುನನಿಗೆ ಈ ರೀತಿಯಲ್ಲಿ ಕೃಷ್ಣನು ಬೋಧನೆಯನ್ನು ಮಾಡ್ತಾ ಇದ್ದ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.